ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮಧ್ಯಾಹ್ನದ ಊಟಕ್ಕೆ ಅಂತ ಮುದ್ದೆ ಊಟ ತಿನ್ನೋಣ ಅಂತ ಹೋಗ್ತಿದ್ದೀವಿ. ಯಾವಾಗಲೂ ಫ್ರೈಡ್ ರೈಸ್, ನೂಡಲ್ಸ್ ಈ ಥರ ತಿಂದು ನಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ಳೋದು ಒಳ್ಳೆ ಮುದ್ದೆ ಊಟ ತಿನ್ನೋಣ ಅಂತ ಹೋಗ್ತಿದ್ದೀನಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ. KR ಪುರಂ ಸುತ್ತಮುತ್ತ ಇರೋರಿಗೆ ಆಲ್ಮೋಸ್ಟ್ ಈ ಚಿಕ್ಕ ಹೋಟೆಲ್ ಬಗ್ಗೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾವು ಹೋಗ್ತಿರೋದು ಆಂಧ್ರ ಸ್ಟೈಲ್ ಶ್ರೀ ಶ್ರೀನಿವಾಸ ಮನೆ ಊಟ ಅಂತ. ಹೆಸರಲ್ಲೇ ಇದೆ ಮನೆ ಊಟ. ಸೊ ಇದನ್ನು ಬಂದು ಆಲ್ಮೋಸ್ಟ್ 5 ಜನ ಲೇಡೀಸ್ ಸೇರಿಕೊಂಡೇ ರನ್ ಮಾಡ್ತಿದ್ದಾರೆ. ಸೇಮ್ ಮನೇಲಿ ಹೇಗಿರುತ್ತೋ ಟೇಸ್ಟ್ ಅದೇ ಥರ ಇರುತ್ತೆ. ಯಾವುದೇ ರೀತಿಯ ಟೇಸ್ಟಿ ಸಾಲ್ಟ್ ಈ ಥರ ಎಲ್ಲ ಏನೂ ಯೂಸ್ ಮಾಡಲ್ಲ. ಚೆನ್ನಾಗಿರುತ್ತೆ. ನಾವು ಯಾವುದೇ ತೊಗೊಂಡ್ರು 50 ರುಪೀಸ್. ಮುದ್ದೆ ಊಟ ಅಂತಂದರೆ ಒಂದು ಮುದ್ದೆ, ಸೊಪ್ಪು ಸಾರು, ಸ್ವಲ್ಪ ಪಲ್ಯ, 2 ಬೋಂಡ, ಇದು 50 ರುಪೀಸ್. ಸೇಮ್ ಹಾಗೆ ರೈಸ್ ಕೂಡ, ರೈಸ್, ರಸಮ್, ಸಾಂಬಾರ್, ಬೋಂಡ, ಹಪ್ಳ, ಅದಕ್ಕೂ ಸೇಮ್ 50 ರುಪೀಸ್. ಚಪಾತಿ, ಸಾಗು, ಪಲ್ಯ 50 ರುಪೀಸ್. ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಈ ಕಡೆ ಏನಾದರೂ ಬಂದರೆ ತುಂಬ ಜನ ಇರ್ತಾರೆ ಗೊತ್ತಾ. ಮುಗಿಸ್ಕೊಂಡು ನಮ್ಮ ಪಾಪುಗೆ ಯಾವುದಾದ್ರು ಒಂದು ಚಿಕ್ಕದೊಂದು ಟಾಯ್ ತಗೊಳ್ಳೋಣ ಅಂತ ಟಾಯ್ ಶಾಪ್ಗೆ ಹೋಗ್ತಿದ್ದೀವಿ. ಟಾಯ್ ಶಾಪ್ಸ್ ಎಲ್ಲ ಇವತ್ತು ಕ್ಲೋಸ್ ಇದೆ, ಯಾಕಂದರೆ ಅಮಾವಾಸ್ಯೆ ಆಗಿರೋದ್ರಿಂದ ಟಾಯ್ ಶಾಪ್ಸ್ ಎಲ್ಲ ಕ್ಲೋಸ್ ಇರುತ್ತಂತೆ. ಓಕೆ, ಅಮಾವಾಸ್ಯೆ ಹಾಲಿಡೇ. ನಿಜವಾಗ್ಲೂ ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಹಾಕೋದು ಇಷ್ಟು ಕಷ್ಟ ಅಂತ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ಬಟ್ ಅದು ಇವಾಗ ಎಕ್ಸ್ಪೀರಿಯನ್ಸ್ ಆಗ್ತಿದೆ. ವಾಯ್ಸ್ ಸರಿ ಕೇಳಿಸ್ತಿರಲ್ಲ, ಯಾಕಂದರೆ ಇದು ರೋಡ್ ಆಗಿರುತ್ತೆ, ತುಂಬ ನಾಯ್ಸ್ ಇರುತ್ತೆ. ಸುತ್ತಾಡೋದಂದ್ರೆ ತುಂಬ ಇಷ್ಟ, ಮನೇಲಿ ಇರೋಕ್ಕಂದ್ರೆ ತುಂಬ ಕಷ್ಟ. ಟಾಯ್ ಶಾಪ್ ಓಪನ್ ಇರಲಿಲ್ಲ. ಹಾಗೇ ಹೋಗೋ ದಾರಿಯಲ್ಲಿ ಇಲ್ಲಿ ಡಾಲ್ಸ್ ನೋಡಿದ್ವಿ. ಅಟ್ಲೀಸ್ಟ್ ಇಲ್ಲಾದರೂ ಒಂದು ತೊಗೊಂಡೋಗೋಣ ಅಂತ ಬಂದಿದ್ದೀವಿ. ಚೆನ್ನಾಗಿದೆ ಅಲ್ಲ, ರಿಯಲ್ ಕ್ಯಾಟ್ ಥರ ಇದೆಲ್ಲ. ಇದು ನೀನು ಹತ್ರ ತಗೊಂಡೋಗಿ सभी अच्छा है, मेरे लिए सब अच्छा है। खराब भी रहेगा तो ಟಾಯ್ ತಗೊಂಡಾಯ್ತು. ಈಗ ನಾನು ನಮ್ಮಮ್ಮ ಮನೆಗೆ ಹೋಗ್ತಿದ್ದೀನಿ. ಅಯ್ಯಪ್ಪೋ, ಅದು ಸಿಂಹ ಅಲ್ಲ, ಅದು ಹುಲಿ. ಇಷ್ಟೇ. ನನ್ನ ಮಗನ ಕಡೆಯಿಂದ ನಾವು ಏನು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಹೇಗಿದೆ ಅಪ್ಪು ಅದು? ಏನದು? ಲಯನ್ನಾ? ಟೈಗರ್. ಅದು ಚೆನ್ನಾಗಿಲ್ಲ ಅಪ್ಪು? ಅದು ಸ್ವಲ್ಪ ಚೆನ್ನಾಗಿದೆ. ಏನು ಫುಲ್ ಆಯಿಲ್ ಇಟ್ಕೊಬಿಟ್ಟಿದ್ಯಾ? ಈಗ ಇದು ಬೇಕಾ ಬೇಡವಾ ನಿನಗೆ? ಬೇಡವಾ? ನಾನು ಅವ್ರ ಅಪ್ಪಗೆ ಫಸ್ಟ್ ಹೇಳಿದೆ ಇದು ಬೇಡ ಅಂತ. ಅವರಪ್ಪ ಅಂದರು ಇಲ್ಲ ತಗೊಳ್ಳೋಣ ಅಂತ. ಅಯ್ಯೋ ಬಾಯ್ ಅಪ್ಪು. ಓಕೆ, ಬಾಯ್. ಓಕೆ. 2 ಡೇಸ್ ಆಗಿತ್ತು ನೋಡಿ, ಮತ್ತು ಹೇಳ್ತಾನೆ ಅಂತೇಳಿ ಸುಮ್ಮನೆ ಹೋಗಿ ಹಾಗೆ ಕರ್ಕೊಂಡೋಗಿ ಬಂದರು. ನೆಕ್ಸ್ಟ್ ಅಲ್ಲಿಂದ ಆಮೇಲೆ ಫುಲ್ ಮತ್ತೆ ಜೋಶಲ್ಲಿ ನನ್ನ ಮಗ ಕ್ರಿಕೆಟ್ ಆಡ್ತಿದ್ದಾನೆ. ಮಕ್ಕಳಿದ್ರೆ ಚೆಂದ ಅಲ್ವಾ. ನಾನು ಆಟಾಡೋಣ ಬಾ ಅಂತ ಕರ್ತಿದ್ರು. ಸೊ ಅದಕ್ಕೆ ನಾನು ಸುಮ್ಮನೆ ಹೋಗಿ ಹಾಗೆ ಆಟ ಆಡ್ತಿದ್ದೀನಿ. ಅವ್ನು ಬಾಲ್ ಹಾಕೋದು ನೋಡಿ ನನಗೆ ಇವಾಗಲೂ ನಗುನು ಬರ್ತಿತ್ತು, ಕೋಪನೂ ಬರ್ತಿತ್ತು. ಏನು ಸ್ಟೈಲ್ ಬರ್ತಾನೆ ನೋಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ.